ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಪ್ರಿಯಾಂಕಾ ವಾಡ್ರಾ ಅವರ ಕುಟುಂಬದಲ್ಲಿ ಮದುವೆಯ ಸಂಭ್ರಮ ಶುರುವಾಗಲಿದೆ. ಆಕೆಯ ಪುತ್ರನಾದಂಥ ರೆಹಾನ್ ವಾಡ್ರಾ, ಆತನನ್ನು ರೆಹಾನ್ ವಾಡ್ರಾ ಅಂತ ಕರಿಬಾರ್ದು, ಆತನ ಪೂರ್ತಿ ಹೆಸರನ್ನು ಹೇಳಬೇಕು ನಿಮಗೆ, ಆವಾಗ ನಿಮಗೆ ಸರಿಯಾದ ಮಾಹಿತಿ ಸಿಗುತ್ತೆ. ರೆಹಾನ್ ರಾಜೀವ್ ವಾಡ್ರಾ ಅವಿವಾ ಬೇಗ್ ಎನ್ನುವಂಥ ಬೇಗಂನನ್ನು ವರಿಸಲಿದ್ದಾರೆ. ಮೊನ್ನೆ ರಣಥಂಬೋರ್ನಲ್ಲಿ, ರಾಜಸ್ಥಾನದ ರಣಥಂಬೋರ್ನಲ್ಲಿ ಇವರ ನಿಶ್ಚಿತಾರ್ಥ ಜರುಗಿತು. ಬಹುಶಃ ಎಲ್ಲ ಪೇಪರ್ನಲ್ಲಿ, ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಈ ವಿಷಯವನ್ನು ನೋಡಿರ್ತೀರಿ. ಮದುವೆ ವಿಷಯವನ್ನು ಚರ್ಚೆ ಮಾಡಬೇಕಾ, ಅವರ ಖಾಸಗಿ ವಿಚಾರ ಅಂತ ಭಾಳಷ್ಟು ಜನ ನನಗೆ ನೀವು ಹೇಳಬಹುದು. ಈಗ ನಮ್ಮ ಮನೆಯಲ್ಲಿ ಮದುವೆ ಆಗ್ತವೆ, ನಿಮ್ಮ ಮನೆಯಲ್ಲಿ ಮದುವೆ ಆಗ್ತವೆ, ಎಲ್ಲರ ಮನೆಯಲ್ಲೂ ಮದುವೆಗಳು ನಡೀತವೆ. ಹುಡುಗ ಹುಡುಗಿಯ ಮದುವೆ ಹುಡುಗ ಹುಡುಗಿ ಎಲ್ಲಿದ್ದಾರೆ, ಏನು ಮಾಡಿಕೊಂಡಿದ್ದಾರೆ ಅಂತ ಕೇಳೋದು ಸ್ವಾಭಾವಿಕ. ಅದನ್ನು ಮೀರಿ ನಾವು ಅದರ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡೋದಿಲ್ಲ, ಏಕೆಂದರೆ ಅದು ತೀರ ಖಾಸಗಿಯಾದ ವಿಚಾರ. ಈಗಂತೂ ಜಾತಿ ಧರ್ಮ ಯಾವುದನ್ನು ಕೇಳುವಂಥ ಪರಿಪಾಠವನ್ನು ಜನ ಬಿಟ್ಟುಬಿಟ್ಟಿದ್ದಾರೆ. ಏಕೆ ಅಂತಂದರೆ ಅದು ಮುಜುಗರವನ್ನುಂಟು ಮಾಡುವ ವಿಚಾರ ಅನ್ನುವಂಥ ಕಾರಣಕ್ಕೋಸ್ಕರ ಯಾರೂ ಕೇಳೋದಿಲ್ಲ. ಆದರೆ ಚಾಣಕ್ಯ ಹೇಳಿದಂತೆ ದೇಶವನ್ನು ಆಳುವವರು ಯಾರನ್ನು ತಮ್ಮ ಅಂತಃಪುರಕ್ಕೆ ಕರ್ಕೊಂಬರ್ತಾರೋ ಅಥವಾ ಯಾರನ್ನು ಪಟ್ಟದರಸಿಯನ್ನಾಗಿ ಕೂರಿಸ್ತಾರೋ, ಯಾರು ರಾಜ್ಯಭಾರ ಮಾಡ್ತಾರೋ ಅವರು ಶತ್ರು ರಾಷ್ಟ್ರದವರಾಗಿದ್ದರೆ, ಶತ್ರು ರಾಜ್ಯದವರಾಗಿದ್ದರೆ, ಶತ್ರು ಪ್ರಾಂತ್ಯದವರಾಗಿದ್ದರೆ ಅಲ್ಲಿಯ ಪ್ರಜೆಗಳಿಗೆ ಅನಿಷ್ಟ ಕಷ್ಟ ಅನ್ನುವಂಥ ಮಾತನ್ನು ಆತ ಹೇಳ್ತಾರೆ ಚಾಣಕ್ಯ. ಈಗಾಗಲೇ ಅದಕ್ಕೋಸ್ಕರ ನಾನು ನಿಮ್ಮ ಹಿಂದೆ ಸೆಲ್ಯೂಕಸ್ನ ಕಥೆಯನ್ನು ಹೇಳಿದ್ದೆ. ಆಮೇಲೆ ಭಾರತ ದೇಶದಲ್ಲಿ ಈ ಹಿಂದೆ ಭಾಳಷ್ಟು ಜನ ರಾಜರುಗಳು ಈ ಮೊಘಲ್ ದೊರೆಗಳಿಗೆ ತಮ್ಮ ಮಕ್ಕಳನ್ನು ಕೊಟ್ಟಂಥ ಉದಾಹರಣೆಗಳನ್ನು ನೀವು ನೋಡಿದ್ದೀರಿ. ಯುದ್ಧ ಮಾಡಬಾರ್ದು ನಮ್ಮ ಮೇಲೆ ಅನ್ನುವಂಥ ಕಾರಣಕ್ಕೋಸ್ಕರ. ಅವರಿಬ್ಬರ ಮಧ್ಯೆ ಸಂಬಂಧ ಹೇಗಿರುತ್ತೆ, ರಾಜ್ಯದ ಹಣೆ ಬರಹ ಏನಾಯಿತು ಅನ್ನೋದು ಇಲ್ಲಿ ಚರ್ಚೆಯ ವಿಷಯ ಅಲ್ಲ. ಅಥವಾ ಮದುವೆ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ. ಈ ದೇಶದಲ್ಲಿ ಈಗ ರಾಹುಲ್ ಗಾಂಧಿಯನ್ನು ನೇಪಥ್ಯಕ್ಕೆ ಸರಿಸಿ ಪ್ರಿಯಾಂಕಾ ವಾಡ್ರಾ ಕಾಂಗ್ರೆಸ್ ಪಕ್ಷದ ಆಧಿಪತ್ಯ ವಹಿಸಿಕೊಳ್ಳಬೇಕು ಅನ್ನುವಂಥ ಸುಮುಹೂರ್ತದಲ್ಲಿ ಇಂಥದೊಂದು ಘಟನೆ ಸಂಭವಿಸಿದ್ದಕ್ಕೆ ನಾವು ಪ್ರತಿಕ್ರಿಯಿಸಬೇಕಲ್ವೇ, ಅದ್ರ ಬಗ್ಗೆ ವಿಚಾರ ಮಾಡಬೇಕಲ್ವೇ, ಇದು ದೇಶಕ್ಕೆ ಆಪತ್ತಾಗತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವೇ. ಯಾಕೆ ಮಾಡಬೇಕು ಅಂದರೆ ಈಗ ಏನು ಮದುವೆ ಆಗಲಿಕ್ಕೆ ತಯಾರಾಗಿ ಕೂತಿದ್ದಾನಲ್ಲ ಹುಡುಗ, 25 ವರ್ಷದ ರೆಹಾನ್ ವಾಡ್ರಾ, ಈತ ಅಪ್ಪನ ಹೆಸರನ್ನು ಇಟ್ಕೊಂಡಿಲ್ಲ. ನಾನು ರವೀಂದ್ರ ಲಕ್ಷ್ಮಣರಾವ್ ಜೋಶಿ ಅಂತ ಹೆಸರು ಇಟ್ಕೊಂಡಿದ್ದೀನಿ. ಲಕ್ಷ್ಮಣರಾವ್ ಅಂದರೆ ನನ್ನ ತಂದೆ ಹೆಸರು. ನೀವು ನಿಮ್ಮ ತಂದೆ ಹೆಸರು ಇಟ್ಕೊಂಡಿರ್ತೀರಿ. ಕೆಲವೊಂದು ಸಂಪ್ರದಾಯಗಳಲ್ಲಿ ತಾಯಿ ಹೆಸರನ್ನು ಇಟ್ಕೋತಾರೆ. ಆದರೆ ಈ ರೆಹಾನ್ ವಾಡ್ರಾನ ಹೆಸರಿನಲ್ಲಿ ರಾಜೀವನ ಹೆಸರನ್ನು ಸೇರಿಸಲಾಗಿದೆ. ನೀವು ಅವರ ಎಲ್ಲ ಡಾಕ್ಯುಮೆಂಟ್ಗಳನ್ನ ಪರೀಕ್ಷಿಸಬಹುದು. ಅಷ್ಟೇ ಅಲ್ಲ, ಈತನ ಟ್ವಿಟರ್ ಹ್ಯಾಂಡಲ್ ಇದೆಯಾ, ಇನ್ಸ್ಟಾಗ್ರಾಮು ಟ್ವಿಟರ್ ಹ್ಯಾಂಡಲ್ ರೆಹಾನ್ ಆರ್ ವಾಡ್ರಾ ಅಂತ ಇದೆ. ರೆಹಾನ್ ಆರ್ ಅಂದ್ಕೋ ರಾಬರ್ಟ್ ಅಂತ ತಿಳ್ಕೊಬಾರ್ದು ನೀವು, ರಾಜೀವ್ ವಾಡ್ರಾ ಅದು. ಏಕೆಂದರೆ ಆತನ ದಾಖಲೆಗಳೇ ರಾಜೀವ್ ವಾಡ್ರಾ ಅಂತ ಇದೆ. ಹೀಗೆ ಈತ ಅಜ್ಜನ ಹೆಸರನ್ನು ಯಾಕೆ ಸೇರಿಸಿದರು ಅನ್ನೋದು ಯಾರಾದರೂ ಪ್ರಶ್ನೆ ಮಾಡಬೇಕಾದಂಥ ವಿಚಾರ. ಎರಡನೇದ್ದು, ಈ ಅವಿವಾ ಬೇಗ್ ಅಂತಿದಾರಲ್ಲ, ಇವ್ರು ಯಾರು ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ. ಯಾಕೆಂದರೆ ಇವರು ಮನೆಗೆ ಬರ್ತಾರೆ ನಾಳೆ. ಅಂದರೆ ಹೇಗೆ ರಾಜೀವ್ ಗಾಂಧಿ ಓದಲಿಕ್ಕೆ ಹೋದಂಥ ವ್ಯಕ್ತಿ ಬರ್ತಾ ಸೋನಿಯಾ ಗಾಂಧಿಯನ್ನು ಕರ್ಕೊಂಬಂದದ್ದಕ್ಕೆ ಇವತ್ತು ನಾವು ಎಷ್ಟೆಲ್ಲ ಪಡಿಪಾಟಲನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂತು, ಹೇಗೆ ಇಂದಿರಾ ಗಾಂಧಿ ಫೆರೋಜ್ ಘಾಂಡಿ ಎನ್ನುವಂಥ ವ್ಯಕ್ತಿಯನ್ನು ಮದುವೆಯಾಗಿದ್ದಕ್ಕೆ ಗಾಂಧಿ ಎನ್ನುವಂಥ ಸುಳ್ಳು ಹೆಸರು ಸೇರಿಕೊಂಡು ಈ ದೇಶದವರಿಗೆ ಮಕ್ಮಲ್ ಟೊಪ್ಪಿಗೆ ಹಾಕಬೇಕಾಯ್ತಂಥ ವಾತಾವರಣ ಸೃಷ್ಟಿಯಾಯಿತು. ಹಾಗೆ ರೆಹಾನ್ ರಾಜೀವ್ ವಾಡ್ರಾ ಅಂತ ಹೆಸರು ಕೂಡ ಭಾರತ ದೇಶದ ರಾಜಕೀಯ ಸ್ಥಿತಿಗತಿಗಳಿಗೆ ಯಾವತ್ತಿದ್ರೂ ಕೂಡ ಆಪತ್ತಾಗುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಇದ್ದಾವೆ. ಯಾಕೆ ಅಂತ ನಿಮ್ಗೆ ಹೇಳ್ತೀನಿ. ಯಾಕೆ ಅಂದರೆ ಮೊದಲನೇದಾಗಿ ಪ್ರಿಯಾಂಕಾ ವಾಡ್ರಾ ಪಾರಂಪರಿಕವಾಗಿ ರಾಜಕಾರಣಕ್ಕೆ ಬಂದಿದ್ದಾರೆ, ವಂಶ ಪಾರಂಪರ್ಯವಾಗಿ ಇವರ ರಾಜಕಾರಣಿಗಳು ಅಂತ ಹೇಳಿದ್ದೇ ಆದರೆ ಆಕೆಯ ಗಂಡ ತನ್ನ ಒಲವನ್ನು ರಾಜಕಾರಣದಲ್ಲಿ ತೋರಿಸ್ತಾ ಇದ್ದಾನೆ. ಅದನ್ನು 2024 ಲೋಕಸಭಾ ಚುನಾವಣೆಯಲ್ಲಿ ನೀವು ನೋಡಿದ್ದೀರಿ. ನಾನ್ಯಾಕೆ ಚುನಾವಣೆಗೆ ನಿಲ್ಲಬಾರದು, ನನಗೂ ನಿಲ್ಲಬೇಕು ಅಂತ ನನ್ನ ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ನಾನು ಬೇಕಾದಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡಿದ್ದೀನಿ ಅಂತ ಈತ ಎನ್ನುವಂಥ ಅತ್ಯಂತ ಪ್ರತಿಷ್ಠಿತ ಅಧಿಕೃತ ನ್ಯೂಸ್ ಚಾನಲ್ ಕರೆಸಿ ಇಂಟರ್ವ್ಯೂನಲ್ಲಿ ಹೇಳಿದ್ದಾಯಿತು ರಾಬರ್ಟ್ ವಾಡ್ರಾ. ಅಂದರೆ ಈತನ ಇಂಗಿತ ಈ ಪ್ರಿಯಾಂಕಾ ವಾಡ್ರಾ ಎನ್ನುವಂಥ ಏಣಿಯ ಮೂಲಕ ಭಾರತ ದೇಶವನ್ನು ಆಳಬೇಕು ಎನ್ನುವಂಥ ಮನಸ್ಥಿತಿಯಲ್ಲಿರೋ ವ್ಯಕ್ತಿ. ಹಾಗಿದ್ದಾಗ ಆತನ ಪುತ್ರ ಈ ರೆಹಾನ್ ವಾಡ್ರಾ
ಈತ ನಾಳೆ ಮತ್ತೆ ರಾಜಕಾರಣಕ್ಕೆ ಬರೋದಿಲ್ಲ ಅಂತ ಯಾವ ಗ್ಯಾರಂಟಿ? ಪ್ರಶ್ನೆ ಅಷ್ಟೇ ಅಲ್ಲ. ಪ್ರಶ್ನೆ ಏನಪ್ಪ ಅಂದರೆ, ರೆಹಾನ್ ವಾಡ್ರಾ ಮಾತ್ರ ಅಲ್ಲಿ ಬರೋದಿಲ್ಲ, ನಾಳೆ ಬರುವಂಥ ಬೇಗಮ್ ಇದಾರಲ್ಲ, ಅವಿವಾ ಬೇಗಮ್ ಅಂತೇಳಿ, ಇವ್ರ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ತೆಗೆದೆ. ಏನು ಇವ್ರ ಮಾಹಿತಿ ಅಂತಂದರೆ, ಈಕೆಯ ತಾಯಿ ಮತ್ತು ಪ್ರಿಯಾಂಕಾ ವಾಡ್ರಾ ಭಾರಿ ಫ್ರೆಂಡ್ಸು. ಈಕೆ ಇಂಟೀರಿಯರ್ ಡಿಸೈನರು. ಈ ಇಂಟೀರಿಯರ್ ಡಿಸೈನರ್ದವರು ಇಂದಿರಾ ಭವನ ನಿರ್ಮಾಣ ಮಾಡಿದ್ರಲ್ಲ, ಕಾಂಗ್ರೆಸ್ ಭವನ, ಅದರ ವಿನ್ಯಾಸಕ್ಕೆ ಕೂಡ ಈಕೆ. ಅವರಿಬ್ಬರ ಮಧ್ಯೆ ಸ್ನೇಹ ಇದ್ದದಕ್ಕೆ ಮಕ್ಕಳಿಬ್ಬರ ಮಧ್ಯೆ ಸ್ನೇಹ ಆಯಿತು. ಇಮ್ರಾನ್ ಬೇಗ್ ಅಂತ ಈಕೆಯ ತಂದೆ ಹೆಸರು. ಈ ಹುಡುಗಿದಾಳಲ್ಲ, ಅವಿವಾ ಬೇಗ್ ಅನ್ನುವಂಥ ಕನ್ಯೆ ಇದ್ದಾಳಲ್ಲ, ಆ ಕನ್ಯೆಯ ತಂದೆ ಹೆಸರು ಇಮ್ರಾನ್ ಬೇಗ್. ಏನಾಗಿದೆ, ಈ ದೇಶದಲ್ಲಿ ಈ ದೇಶವನ್ನು ವಿಭಜನೆ ಮಾಡುವಾಗ ಮುಸ್ಲಿಂ ಲೀಗ್ನವರು ಹಠ ತೊಟ್ಟದ್ದಕ್ಕೆ ಧರ್ಮದ ಆಧಾರದಲ್ಲಿ ದೇಶ ವಿಭಜನೆ ಆಯಿತು. ವಿಭಜನೆ ಆದಾಗ ಈ ಮುಸಲ್ಮಾನರು ನಮಗೆ ಒಂದು ರಾಷ್ಟ್ರ ಬೇಕು ಅಂತ ಹೋದ ಸಂದರ್ಭದಲ್ಲಿ ಇಷ್ಟೂ ಮುಸಲ್ಮಾನರು ಹೋಗಿಬಿಟ್ಟಿದ್ರೆ ನಮ್ಮ ದೇಶಕ್ಕೆ ಯಾವುದೇ ರೀತಿಯ ಸಮಸ್ಯೆನೂ ಇರ್ತಿರಲಿಲ್ಲ. ಹಠ ಮಾಡಿ ಧರ್ಮದ ಆಧಾರದಲ್ಲಿ ಬೇಕು ಅಂತ ಹೇಳಿದವರು ಮುಸಲ್ರು. ಹೋಗುವಾಗ ನಾವು ಇಲ್ಲೇ ಉಳ್ಕೋತೀವಿ ಅಂತ ಹಠ ಮಾಡಿದವರು ಮುಸಲ್ರು. ಜನಮತ ಸಂಗ್ರಹ ಸಂದರ್ಭದಲ್ಲಿ ದೇಶ ವಿಭಜನೆ ಆಗಬೇಕು ಅಂತ ಹೇಳಿದವರು ಭಾರತ ದೇಶದಲ್ಲಿದ್ದಂಥ ಮುಸಲ್ಮಾನರು. ಆದರೆ ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವು ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ ಶುರು ಮಾಡಿದರು. ಇರಲಿ, ಹಾಗಿದ್ದವರು ಈ ದೇಶಕ್ಕೆ ನಿಷ್ಠರಾಗಿರಬೇಕು, ಇಲ್ಲಿರುವಂಥ ಹಿಂದೂಗಳಿಗೆ ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ ಇದು, ಧರ್ಮದ ಆಧಾರದಲ್ಲಿ ಒಡೆದಿದ್ದಾರೆ ಅಂತ ಹೇಳಿ ಆ ಮನಸ್ಥಿತಿಯನ್ನು ಅವರು ಉಳಿಸ್ಕೊಳ್ಳಿಲ್ಲ. ಅವರು ತಮ್ಮ ಪಾರುಪತ್ಯವನ್ನು ತೋರಿಸ್ಲಿಕ್ಕೆ ಶುರು ಮಾಡಿದರು. ಅದಕ್ಕೆ ರಾಜಕಾರಣಿಗಳು ಕೊಡುವಂಥ ಕಾರಣ ಏನು? ಸೆಕ್ಯುಲರಿಸಮ್ ಇದೆ ಈ ದೇಶದಲ್ಲಿ. ಸೆಕ್ಯುಲರಿಸಮ್ ಅನ್ನೋದು ರಾಷ್ಟ್ರದ ಹಣೆಪಟ್ಟಿ ಅಲ್ಲ, ಅದು ಆಡಳಿತಾತ್ಮಕವಾಗಿ ಎಲ್ಲರಿಗೂ ಎಲ್ಲ ಸೌಲಭ್ಯಗಳು ಸಿಗಬೇಕು ಎನ್ನುವುದಕ್ಕೋಸ್ಕರ ಧರ್ಮದ ಆಧಾರದಲ್ಲಿ ಮಾಡೋದು ಬೇಡ ಅಂಥೇಳಿ ಇದನ್ನು ಸೆಕ್ಯುಲರ್ ರಾಷ್ಟ್ರ ಅಂತ ಮಾಡಿದ್ದು. ಅದರಷ್ಟು ದೇಶವೇ ಸೆಕ್ಯುಲರ್ ಅಂತಲ್ಲ, ಇದು ಹಿಂದೂ ರಾಷ್ಟ್ರ, ಆಡಳಿತಾತ್ಮಕವಾಗಿ ಇದು ಧರ್ಮ ನಿರಪೇಕ್ಷತೆ ಇರಬೇಕು ಅಂತ. ಆದರೆ ಈ ದೇಶದಲ್ಲಿ ನಡೀತಾ ಇರೋದೇನು? ಉದಾಹರಣೆಗೆ ಬೆಂಗಳೂರಲ್ಲಿ ನಡೀತಾ ಇರುವಂಥ ಮೊನ್ನೆ ಒಕ್ಕಲೆಬ್ಬಿಸಿದಂಥ ವಿಚಾರವನ್ನೇ ತೆಗೆದುಕೊಳ್ಳಿ. ಎಲ್ಲಿಗೆ ಬಂದಿತ್ತಿದೆ? ಮುಸಲ್ಮಾನರು ಅನ್ನುವಂಥ ಕಾರಣಕ್ಕೋಸ್ಕರ ಮಾನವೀಯತೆಯ ನೆಲೆಯಲ್ಲಿ ಮನೆ ಕೊಡ್ತೀವಿ ಅಂತ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹೇಳ್ತಾರೆ. ನಾಳೆ ಅವಿವಾ ಬೇಗು ರೆಹಾನ್ ವಾಡ್ರಾನ್ ಜೊತೆ ಬಂದು ಈ ದೇಶವನ್ನು ಆಳಲಿಕ್ಕೆ ಬಂದು, ಹೇಗೆ ಪ್ರಿಯಾಂಕಾ ವಾಡ್ರಾ ಬಂದು ತಲೆ ಮೇಲೆ ಕೂತಿದ್ದಾರೋ, ಈಗ ನಾಳೆ ಹೇಗೆ ರಾಬರ್ಟ್ ವಾಡ್ರಾ ಬಂದು ಕೂತ್ಕೋತಾರೋ, ಅದೇ ರೀತಿ ಅವಿವಾ ಬೇಗು ಮತ್ತು ಅವರಪ್ಪ ಇಮ್ರಾನ್ ಬೇಗು ಇವರು ಈ ದೇಶವನ್ನು ಆಳಲಿಕ್ಕೆ ಶುರು ಮಾಡಿದರೆ ಶರಿಯಾ ಕಾನೂನನ್ನು ತರೋದಿಲ್ಲ ಅಂತ ಯಾವ ಗ್ಯಾರಂಟಿ ಅನ್ನೋದು ನನ್ನ ಮೂಲ ಪ್ರಶ್ನೆ. ನಿಮಗಿದು ಭಾಳ ದೊಡ್ಡ ವಿಷಯ, ಎಲ್ಲೋ ಹೋಗಿ ಹೇಳ್ತಾ ಇದ್ರಿ ಇನ್ನು 20 ವರ್ಷದ ನಂತರ ಅಂತ ನೀವು ಮಾತಾಡ್ತೀರಿ. ಹಾಗೆಲ್ಲ ಇರೋದಿಲ್ಲ ಜೀವನದಲ್ಲಿ. ನಾನು ಒಂದು 20 ವರ್ಷದಿಂದ ಒಂದು ಕಾದಂಬರಿ ಓದಿದ್ದೆ, ಮರಣ ಮೃದಂಗಮ್ ಅಂತೇಳಿ, ನಮ್ಮ ಹೆಂಡಮೂರಿ ವೀರೇಂದ್ರನಾಥ್ ಅವರು. ಒಬ್ಬ ಭಯೋತ್ಪಾದಕ ಬಸ್ಸಿನಲ್ಲಿ ನಿಮ್ಮ ಪಕ್ಕದಲ್ಲಿಯೇ ಕುಳಿತಿರಬಹುದು ಅಂತ ಬರೆದಿದ್ರು ಅವರು. ನಾನು ಹೆಂಗೆ ಸಾಧ್ಯ ರೀ ಅದು? ನಾವಿರೋದು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡದಲ್ಲಿ. ಯಾವುದೋ ಭಯೋತ್ಪಾದಕ ಕಾಶ್ಮೀರದ ಗಡಿಯಲ್ಲಿ, ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಆಗುತ್ತಪ್ಪ, ನಮ್ಮೂರಲ್ಲಿ ಎಲ್ಲಾಗತ್ತೆ? ಅದು ಬಂದು ಬಸ್ಸಲ್ಲಿ ನನ್ನ ಪಕ್ಕಕ್ಕೆ ಎಲ್ಲಿ ಕೂಡ್ತಾನೆ ಅಂತ ಅವತ್ತು ನಾನು ಆಲೋಚನೆ ಮಾಡ್ತಾಯಿದ್ದೆ. ಇವತ್ತೇನಾಗಿದೆ? ಹಾಗೆಯೇ ಒಂದು ಈ ದೇಶದ ಆಳ್ವಿಕೆ ಮಾಡುವ ಜನ ಅವರು ಎಷ್ಟು ಪರಿಶುಭ್ರರು ಮತ್ತು ಎಷ್ಟು ಈ ದೇಶಕ್ಕೆ ಗಂಡಾಂತರಕಾರಿ ಆಗಲಾರದಂಥ ಸಂಪ್ರದಾಯದವರು, ಹಿನ್ನೆಲೆಯವರು ಅನ್ನೋದನ್ನು ಆಲೋಚನೆ ಮಾಡಬೇಕು. ಫಿರೋಜ್ ವಾಡ್ರಾ ಮದುವೆ ಆದರು. ಯಾರನ್ನ? ಇಂದಿರಾ ಗಾಂಧಿನ. ಮಾರ್ಚ್ 26, 1942. ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ. ನೆಹರು ಅವರು ಆಗೋದಿಲ್ಲ, ಈ ಮದುವೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಇಂದಿರಾ ಗಾಂಧಿ ಆಗೇ ತೀರ್ತೀನಿ ನಾನು ಅಂದರು. ಇಂದಿರಾ ಗಾಂಧಿ ಆಗಿರಲಿಲ್ಲ ಅವಾಗವರು, ಇಂದಿರಾ ನೆಹರು ಅಂತಿತ್ತವ್ರು. ಇಂದಿರಾ ಪ್ರಿಯದರ್ಶಿನಿ ನೆಹರು ಅವ್ರ ಹೆಸರು ಅವಾಗ. ಹಠ ಮಾಡಿದರು. ಅಲಹಾಬಾದ್ನ ಆನಂದ ಭವನದಲ್ಲಿ ಮದುವೆ ನಡೀತು. ಕೆಂಪು ಬುಟ್ಟ ಇರುವಂಥ ಪಿಂಕ್ ಕಲರ್ ಸಾರಿ ಉಟ್ಕೊಂಡು ಇಂದಿರಾ ಅವರು ಬಂದಿರೋ ಫೋಟೋ ನಿಮ್ಗೆ ಹಾಕ್ತೇನೆ, ಆಮೇಲೆ ನೋಡಿರಿ. ಫಿರೋಜ್ ಗಾಂಧಿ ಅನ್ನೋನ ಜೊತೆ ಮದುವೆ ಆಯಿತು, ಪಾರ್ಸಿ ಅಂತ. ಮದುವೆ ಆಯಿತು. ಮದುವೆ ಆದಮೇಲೆ ಗಾಂಧಿ ಇದ್ದದ್ದು ಗಾಂಧಿ ಆಗೋಯಿತು. ಅವಾಗ ಗಾಂಧಿ ಅನ್ನೋ ಹೆಸರಿಗೆ ಬ್ರ್ಯಾಂಡ್ ವ್ಯಾಲ್ಯೂ ಇತ್ತು. ಬ್ರ್ಯಾಂಡ್ ವ್ಯಾಲ್ಯೂ ಇದ್ದದ್ದು ರಾಜಕಾರಣದಲ್ಲಿ ಮುಂದುವರ್ಕೊಂಡು ಹೋಯಿತು. ಇವತ್ತದು ಅಪ್ರಸ್ತುತ ಶಬ್ದ, ಹೆಸರು ಹೇಳಿದ್ರೆ ಜನ ಬೇಸರ ಪಟ್ಟುಕೊಳ್ಳುವಂಥ ಯೋ ಅನ್ನುವಂಥ ಸ್ಥಿತಿ ಬಂದಿದೆ, ಅದು ಬೇರೆ ವಿಚಾರ. ಅದನ್ನು ಬಳಸಿಕೊಂಡು ದುರ್ಬಳಕೆ ಮಾಡಿಕೊಂಡು ರಾಜಕಾರಣ ಮಾಡಿದ್ದಂತೂ ನಿಜಾನ? ಒಬ್ಬ ಇಂದಿರಾ ಪ್ರಿಯದರ್ಶಿನಿ, ಒಬ್ಬ ಫಿರೋಜ್ ಗಾಂಧಿ ಅನ್ನುವಂಥ ವ್ಯಕ್ತಿಯನ್ನು ಮದುವೆ ಆಗಿದ್ದಕ್ಕೆ ಈ ಜನರಿಗೆ ಗಾಂಧಿ ಅನ್ನುವಂಥ ಮಕ್ಮಲ್ ಟೋಪಿ ಬಿತ್ತು. ಅದಾದಮೇಲೆ ರಾಜೀವ್ ಗಾಂಧಿ ಓದಲಿಕ್ಕೆ ಅಂತ ಹೋದಂಥ ವ್ಯಕ್ತಿ ಸೋನಿಯಾ ಅನ್ನುವಂಥ ಒಬ್ಬನ ಕರ್ಕೊಂಡ್ಬಂದದ್ದಕ್ಕಾಗಿ ಇಲ್ಲಿ ಮುಂದೆ ಇಡೀ ರಾಜಕಾರಣ ಸಂಪೂರ್ಣವಾಗಿ ಅರಾಜಕತೆಯ ಸ್ಥಿತಿಗೆ ಬಂದಿಟ್ಬಿಡ್ತು. ಯಾವ ಮಟ್ಟಿಗೆ ಅಂದರೆ, ರಾಹುಲ್ ಗಾಂಧಿ ಅನ್ನುವಂಥ ಒಬ್ಬ ವ್ಯಕ್ತಿ ಬಂದು, ಆಕೆ ಮದುವೆ ಆಗಿದ್ದು ನೋಡಿ, ಸೋನಿಯಾ ಮದುವೆ ಮಾಡ್ಕೊಳ್ಳಿಕ್ಕೆ ಈತ ಸಿದ್ಧರಿಲ್ಲ, ಇಂದಿರಾ ಗಾಂಧಿ ರೆಡಿ ಇಲ್ಲ. ನೀ ಇಟಲಿಯಿಂದ ಕರ್ಕೊಂಬಂದಿದ್ದೀಯಾ, ಅವ್ರ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಏನಿಲ್ಲ. ಆಮೇಲೆ ನಾವು ರಾಜಕಾರಣದಲ್ಲಿದ್ದೀವಿ, ನಾಳೆ ದೊಡ್ಡ
ಚಾರಿತ್ರ್ಯ ವಧೆ ಮಾಡ್ತಾರೆ, ನಮ್ಮ ರಾಜಕೀಯ ಭವಿಷ್ಯವೇ ಹೊರಟೋಗುತ್ತೆ, ಬೇಡ ಅಂದರು. ಸೋನಿಯಾನನ್ನು ಹೋಗಿ ಹರಿವಂಶ್ ರಾಯ್ ಬಚ್ಚನ್, ತೇಜಿ ಬಚ್ಚನ್ ಮನೆಯಲ್ಲಿ ಇಡಲಾಯಿತು. ರಾಜೀವ್ ಗಾಂಧಿ ಕರ್ಕೊಂಡೋಗಿ ಅಲ್ಲಿ ಅಡಗಿಸಿಟ್ಟಿದ್ರು, ಇವರು ಅಮಿತಾಬ್ ಬಚ್ಚನ್ ಮನೆಯಲ್ಲಿ. ಮುಂದೆ ಇಂದಿರಾ ಗಾಂಧಿಗೆ ಅಮಿತಾಬ್ ಬಚ್ಚನ್ ಬಂದು ಹೇಳ್ತಾರೆ, ಈ ಥರ ಆಗಿದೆ, ನಿಮ್ಮ ಮಗ ಇರ್ತೀರಿ ಲವ್ ಮಾಡಿದ್ದಾರೆ, ಏನು ಮಾಡೋದೀಗ ಅಂತ. ಆಗೋದಿಲ್ಲ ಅಂದರು. ಕೊನೆಗೆ ಹಠ ಮಾಡಿ ಮದುವೆ ಆದಾಗ ನಾವು ನಂಬರ್ 1 ಸಫ್ದರ್ಜಂಗ್ ರೋಡ್ ನ್ಯೂ ಡೆಲ್ಲಿನಲ್ಲಿ ಫೆಬ್ರವರಿ 25, 1968 ಅವ್ರ ಮದುವೆ ಆಯಿತು. ನಂಬರ್ 1 ಸಫ್ದರ್ಜಂಗ್ ರೋಡ್ ನ್ಯೂ ಡೆಲ್ಲಿನಲ್ಲಿ. ಅದಾದಮೇಲೆ ನಡೆದಂಥ ವಿದ್ಯಮಾನಗಳು ನಿಮ್ಗೆ ಗೊತ್ತೇ ಇದ್ದಾವೆ. ಒಬ್ಬ ವಿದೇಶಿ ಹೆಣ್ಣುಮಗಳು ಭಾರತಕ್ಕೆ ಬಂದು ಈ ದೇಶದಲ್ಲಿ ನಮ್ಮ ಪೌರತ್ವವನ್ನು ಪಡೆಯಲಾರದೆ ಮತ ಹಾಕುವಂಥ ಅಪರಾಧದ ಕೆಲಸವನ್ನು ಕೂಡ ಈಕೆ ಮಾಡಿದರು, ಪ್ರಧಾನಿ ನಿವಾಸದಲ್ಲಿ ಇದ್ಕೊಂಡು. ನಾಳೆ ಈ ರೆಹಾನ್ ವಾಡ್ರಾ ತನ್ನ ಅಜ್ಜನ ಹೆಸರನ್ನು ಇಟ್ಟುಕೊಂಡು ರಾಜಕಾರಣಕ್ಕೆ ಬರಲಿಕ್ಕೆ ಈಗಾಗಲೇ ತಂತ್ರಗಾರಿಕೆ ಮಾಡಿದ ವ್ಯಕ್ತಿ. ಅವಿವಾ ಬೇಗ್ ಬಂದ ಮೇಲೆ ಈ ದೇಶದ ರಾಜಕಾರಣದ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮ ಬೀರೋದಿಲ್ಲ ಅಂತ ಯಾವ ಗ್ಯಾರಂಟಿ? ಅದಷ್ಟೇ ನನ್ನ ಪ್ರಶ್ನೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.